ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದ್ಯಾ? ಹಾಗಿದ್ರೆ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ ದೇವ್ರ ಪಾತ್ರೆಗಳನ್ನ ಪಳ ಅನ್ನೋ ತರ ಮಾಡ್ಕೊಳ್ಳಿ. ಮೊದಲು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ನೆನೆಸಿಟ್ಕೊಂಡು ಅದ್ರದ್ದು ರಸನ ತೆಕ್ಕೋಬೇಕಾಗುತ್ತೆ. ಆದಷ್ಟು ಹುಣಸೆ ಹಣ್ಣು ರಸನ ಸ್ವಲ್ಪ ಗಟ್ಟಿಯಾಗೇನೆ ತಗೊಳ್ಳಿ, ಇಲ್ಲಾಂತಂದ್ರೆ ಬೆಳಗ್ಬೇಕಾದ್ರೆಲ್ಲ ಚೆಲ್ತಾ ಇರುತ್ತೆ. ಸೊ ಎಲ್ರ ಮನೆಯಲ್ಲೂ ಪಿತಾಂಬರಿ ಇದ್ದೇ ಇರುತ್ತೆ. ಸೊ ಇದನ್ನ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಗೆ ಸಬಿನಾ ಪೌಡ್ರು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಈ ತರ ಪೇಸ್ಟ್ ತರ ಮಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ದೇವ್ರ ಪಾತ್ರೆಗಳನ್ನ ನಾವು ಹುಣಸೆ ಹಣ್ಣಿನಿಂದ ಕ್ಲೀನ್ ಮಾಡ್ಕೋತಾ ಇದ್ವಿ. ಸೊ ಇಷ್ಟನ್ನು ಕೂಡ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡ್ತು ಅಂದ್ರೆ ನೀಟಾಗಿ ಅದರಲ್ಲಿರುವಂತಹ ಕಲೆಗಳೆಲ್ಲ ಹೋಗ್ಬಿಡುತ್ತೆ. ಜಸ್ಟ್ ಒಂದು ಸೆಕೆಂಡ್ಲೇ ಡಿಫ್ರೆನ್ಸ್ ಕಾಣಿಸುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ತರ ಇದ್ದಿದ್ದು ಯಾವ ತರ ಆಯ್ತು ಅಂತೇಳಿ. ಎಲ್ಲದಕ್ಕೂ ಇದೇ ತರ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಹಾಗೆ ಟೈಮು ಕೂಡ ಸೇವ್ ಆಗುತ್ತೆ. ದೇವ್ರ ಪಾತ್ರೆಗಳನ್ನ ತಿಂಗಳಾನ್ಗಟ್ಲೆ ಬಿಟ್ಟು ನಾವು ಕ್ಲೀನ್ ಮಾಡ್ತು ಅಂತಂದ್ರೆ ತುಂಬಾನೇ ರಿಸ್ಕ್ ಆಗುತ್ತೆ. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡ್ತು ಅಂದ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಹಾಗೆ ಬೆಳ್ಳಿ ಸಾಮಾನು ಕ್ಲೀನ್ ಮಾಡ್ಕೋಬಹುದಾ ಅಂತ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಕ್ಲೀನ್ ಮಾಡ್ಕೋಬಹುದು. ನೀಟಾಗಿ ಕ್ಲೀನ್ ಆಗುತ್ತೆ. ಎಂತಹ ಕಲೆಗಳಿದ್ರು ಕೂಡ ರಿಮೂವ್ ಆಗುತ್ತೆ. ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.